ಸಾರಥಿಯು. ಒಬ್ಬ ಸ್ಪೋರ್ಟ್ಸ್ ಮೆನ್ ಹೆಂಗ್ ಸಾಕ್ತಾರೆ ಅದಕ್ಕಿಂತ ಜಾಸ್ತಿ ಸಾಕ್ತಾ ಇದೀವಿ, ಇದನ್ನ ಅಷ್ಟು ಎಫರ್ಟ್ ಹಾಕಿ ಸಾಕ್ತಾ ಇದೀವಿ. ಈ ನಡುವೆ ಒಂದು ಮೂಟೆ ನಿಂಬೆಹಣ್ಣು, ಒಂದು ಮೂಟೆ ಅಲ್ಲ ಸರ್, 10 ಮೂಟೆ ನಿಂಬೆಹಣ್ಣು ತಂದು ಕೊಡ್ತೀವಿ. ಅವನು ಹೊಡೆದು ಬಿಡ್ಲಿ, 1 ಟನ್ ಕುಂಬಳಕಾಯಿ ತರಿಸ್ಕೊಡ್ತೀವಿ, ಹೊಡೆದು ಬಿಡ್ಲಿ ಅವನು. ಬೇರೆ ಇನ್ನ ಬೇಕಿಲ್ದೇ ಇರೋದನ್ನ ತುಂಬಾ ಮಾತಾಡ್ತಾ ಇದಾರೆ. ಬಂದ್ಬಿಟ್ಟು ನಾವು ಸಾಕ್ತಾ ಇರೋ ರೀತಿನ ಮತ್ತೊಂದ ಮಗದೊಂದ ನೋಡ್ಬಿಟ್ಟು ಆಮೇಲೆ ಮಾತಾಡ್ಬೇಕು. ದಯವಿಟ್ಟು ಆ ಥರ ಯಾರಿಗೂ ಮಾತಾಡಕ್ಕೆ ಹೋಗಬೇಡಿ. ಸುಮ್ಮನೆ ಬೇಕಿಲ್ದೇ ಇರೋದನ್ನ ಅದು ಮಾಡಿ ಹೊಡಿತಾರೆ, ಇದು ಮಾಡಿ, ಅದೆಲ್ಲ ಸಾಧ್ಯನೇ ಇಲ್ಲ. ನಿಂಬೆಹಣ್ಣು ಮಾಡಿ ಮತ್ತೊಂದು ಅದೆಲ್ಲ ಮೂಢನಂಬಿಕೆ. ದಯವಿಟ್ಟು ಹೊಡಿಬೇಕು ಅಂದರೆ ಎತ್ತಿನ ಕೈಲಿ ಕೆಪಾಸಿಟಿ ಇರಬೇಕು, ಆವಾಗಲೇ ಹೊಡಿಯೋಕ್ಕೆ ಸಾಧ್ಯ. ಇದನ್ನು 10 ಸಲ ಹೇಳಿದ್ದೀವಿ. ನೋಡಿ, ಇವರು ಎಲ್ಲ ಈ ARP ಟೀಮಿನ ಮೆಂಬರ್ಸು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎತ್ತುಗಳು ಎಲ್ಲೋ ರೇಸಿಗೆ ಹೋದ್ರೂ ಅವ್ರ ಹಿಂದೆ ಬೆನ್ನೆಲ್ಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಚರಣ್ ಅಂತ. ಹೌದಾ ಸರ್, ನಿಮ್ಮ ಹೆಸರು? ಚಿಂಟು ಅಂತ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ದರ್ಶನ್ ಅಂತ. ದರ್ಶನ್ ಅಂತ. ನೋಡಿ ಸ್ನೇಹಿತರೆ, ಎಲ್ಲೋದ್ರೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಚೆಲ್ವ ಮತ್ತೆ ಕಾಕ ಎಲ್ಲಿರ್ತಾರೆ ಅಂದ್ರೆ ಇವ್ರಿಗೂ ಕೂಡ ನಾವು ನೋಡ್ಬೋದು. ಸರ್, ಎಲ್ಲೋದ್ರೂ ಎತ್ತುಗಳಿಂದ ಹೋಗ್ತಾನೆ ಇರ್ತೀರಾ, ಅಷ್ಟೊಂದು ಪ್ರೀತಿನಾ ನಿಮಗೆ? ಹೌದು, ಅಷ್ಟೊಂದು ಪ್ರೀತಿ ಇದೆ, ಅದಕ್ಕಾಗೆ ಹೋಗೋದು. ರೇಸ್ ಅಂದ್ರೆ ಎಲ್ಲಾ ಕಡೆ ಹೋಯ್ತಿ. ಸರ್, ನಿಮ್ಮ ಮನೆಯ ರಾಸುಗಳು ಎಲ್ಲದರಲ್ಲೂ ಟೀಮ್ ಲೀಡರ್ ಜಲ್ವಾ ಅಂತ ಹೇಳ್ತೀವಿ. ಜಲ್ವಾ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಜಲ್ವಾ ಬಗ್ಗೆ ಏನು ಹೇಳಂಗಿಲ್ಲ, ಅದು ಯಾವತ್ತಿದ್ರು ಕಿಂಗೆ. ಸರ್, ಪಾಲನೆ ಪೋಷಣೆ ನೀವು ಎಲ್ಲ ವಾಕ್ ವರ್ಕೌಟ್ ಎಲ್ಲ ಮಾಡಿಸ್ತೀರಾ? ನಾವು ಕಮ್ಮಿ, ಇವನೇ ಚಿಂಟು, ಇವರೇ ಜಾಸ್ತಿ. ಸರ್, ಏನೇನು ವರ್ಕೌಟ್ ಮಾಡಿಸ್ತೀರಾ? ಮಾಮೂಲಿ ಟೈರ್ ಏರ್ಸೋದು, ಈಚ್ ಹಾಕ್ಸೋದು ಅಷ್ಟೇ, ಅವೆರಡು ಮಾಡಿಸ್ತೀವಿ. ಮತ್ತೆ ಟ್ರಯಲ್ ಮನೆ ಹತ್ರ ಕಟ್ಟಿ ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲ ಹಂಗೇನು ಮಾಡ್ಸಲ್ಲ, ಮಾಡಲ್ಲ. ಡೈಲಿ ಬರೀ ವರ್ಕೌಟು, ವಾಕು, ಸ್ವಿಮ್ಮು. ಮತ್ತೆ ಸರ್ ಮಾಡಿಸಲ್ಲ, ಅದನ್ನು ವಾರಕ್ಕೆ 1 ದಿವಸ ಮಾಡಿಸ್ತೀವಿ ಅಷ್ಟೇನೆ. ಇಲ್ಲ ಮಿಕ್ಕಿ ಟೈಮಲ್ಲಿ ಏನೋ ಮಾಡ್ಸಕ್ ಹೋಗಲ್ಲ ನಾವು. ಸರ್, ಇನ್ನೊಂದು, ಈ ದಿನಗಳಲ್ಲಿ ವಾರಕ್ಕೊಂದಿನ ರೇಸ್ ಎಲ್ಲ ಕಡೆನೂ ಇದ್ದೇ ಇದೆ. ನೀವು ಸಾಮಾನ್ಯವಾಗಿ ಭಾಗವಹಿಸ್ತಾ ಇರೋದ್ರಿಂದ ವರ್ಕೌಟ್ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರು ನಡೆಯುತ್ತಲ್ವಾ? ಅಲ್ಲ ವರ್ಕೌಟ್ ಕಮ್ಮಿ ಮಾಡೋದು ಅಂದ್ರೆ ಇದೇ ಆಗೋಗಿರುತ್ತೆ. ಅದು ರೆಸ್ಟ್ ತಗೊಳಕ್ಕೆ ಟೈಮ್ ಸಿಗ್ತಾ ಇಲ್ಲ, ಹಂಗಾಗಿ ಏನು ಅಷ್ಟೇನು ವರ್ಕೌಟ್ ಮಾಡ್ಸಕ್ ಹೋಗ್ತಾ ಇಲ್ಲ. ಇಲ್ಲಿ ಬಂದು ಆಡ್ತಾವಲ್ಲ ಅದೇನೆ ಸಾಕಾಗಿರುತ್ತೆ ಅದಕ್ಕೆ. ಅಂದ್ರೆ ಗ್ಯಾಪ್ ಕಮ್ಮಿ ಇರೋದ್ರಿಂದ ಸ್ನೇಹಿತರೆ ವರ್ಕೌಟ್ ಜಾಸ್ತಿ ಮಾಡಿಸಲ್ಲ. ಸುಮಾರಿಗೆ ಮನೇಲಿ ನಿಲ್ಸಿರ್ತಾರೆ, ರೇಸಲ್ಲೇ ವರ್ಕೌಟ್ ಆಗಿರುತ್ತೆ, ಹಾಗಾಗಿ ಹೇಳ್ತಿದ್ದಾರೆ. ಜಲೂನ್ ಯಾವ ಥರ ನೋಡ್ಕೊತೀವಿ ಅಂದರೆ ಒಂದು ಮಗು ಥರ ನೋಡ್ಕೊತೀವಿ ಅಣ್ಣ. ಅದು ಭಾಳ ಸಾಧು, ಹೇಳಬೇಕು ಅಂದ್ರೆ ಮುಗ್ಧತೆ ಜಾಸ್ತಿ ಅದರಲ್ಲಿ. ಅದ್ರ ಯಾರು ಹುಲ್ಲಾಗ್ತಾರೆ, ಯಾರು ತಿಂಡಿ ಹಾಕ್ತಾರೆ ಅನ್ನೋದು ಮೇನ್ ಅಲ್ಲ. ಅದು ನಮ್ಮ ಅಣ್ಣ ಬಂದರೆ ಎಲ್ಲಿದ್ರು, ಬೆಂಗಳೂರಿಂದ ಬಂದ್ರು ಅವ್ರು ಬಂದರೆ ಸಾಕು, ಆ ಕಡೆಗೆ ನೋಡ್ತಾ ಇರ್ತದೆ. ಅವ್ರು ಬಂದರೆ ಹತ್ರ ಹೋಗೋದು ಎಲ್ಲನೂ ಮಾಡ್ತಾ ಇರ್ತದೆ ಅಣ್ಣ. ನಿಮಗೂ ಕೂಡ ಹಂಗೆ ಸ್ಪಂದಿಸುತ್ತೆ? ನಮಗೂ ಹಾಗೆ ಸ್ಪಂದಿಸ್ತದೆ. ನಮ್ಮ ARP ಟೀಮ್ ಮೇನ್ ಲೀಡ್ರ್ ಇದು. ನೋಡಿ, ನಿಮ್ಮೆಲ್ಲ ಶ್ರಮದಿಂದನೇ ಇವತ್ತು ಎತ್ತುಗಳು ಇಷ್ಟು ಹೆಸರು ಮಾಡ್ತಿದ್ದೇವೆ. ತುಂಬ ಚೆನ್ನಾಗಿ ಸಾಕಿದ್ರ. ಜನಗಳು ಈ ರೇಸಲ್ಲಿರೋ ಅಂಥವ್ರು ಅದನ್ನ ಶ್ರಮನ, ನಮ್ಮ ಎಫರ್ಟ್ ನಮಗೆ ಗೊತ್ತು. ಒಂದು ತಿಂಗಳಿಗೆ ನಾವು 2 ಜನ ಫ್ಯಾಮಿಲಿ ಇಟ್ಟು, ನಮ್ಮ ಹುಡುಗರು ಒಂದು 10ರಿಂದ 15 ಜನ, ನಾವು ಎಲ್ಲರೂ ತುಂಬ ಕಷ್ಟಪಟ್ಟು ಸಾಕ್ತಾ ಇದೀವಿ. ಎತ್ತುಗಳನ್ನ ಸಾಕಿ ಪೋಷಣೆ ಮಾಡಿ ಅದಕ್ಕೆ ಬೇಕಾದಂಥ ಫುಡ್ ಕೊಟ್ಟು ತಂದು ಸಾಕ್ತಾ ಇದ್ದೀವಿ, ತಂದು ರೇಸಲ್ಲಿ ಆಡ್ತಾ ಇದ್ದೀವಿ. ಇದಕ್ಕೆ ಅಂದ್ಬಿಟ್ಟು ಟೈಮ್ ತುಂಬ ಕೊಟ್ಟಿದ್ದೀವಿ. ಎಲ್ಲೋ ತಗೊಂಡೋಗಿ ಯಾವುದೋ ಜೋಳದ ಸಿಪ್ಪೆಯಲ್ಲಿ ಕಟ್ಟಾಕೋದು ಮತ್ತು ಹೆಂಗೆ ಬೇಕಂಗೆ ಸಾಕ್ತಾ ಇಲ್ಲ ಸರ್. ಒಬ್ಬ ಸ್ಪೋರ್ಟ್ಸ್ ಮೆನ್ನ ಹೆಂಗೆ ಸಾಕ್ತಾರೆ ಅದಕ್ಕಿಂತ ಜಾಸ್ತಿ ಸಾಕ್ತಾ ಇದೀವಿ, ಇದನ್ನು ಅಷ್ಟು ಎಫರ್ಟ್ ಹಾಕಿ ಸಾಕ್ತಾ ಇದ್ದೀವಿ. ಯಾರೋ ಅವಿವೇಕಿಗಳು ಏನು ಮಾತಾಡ್ತಾ ಇದ್ರು. ಈ ನಡುವೆ ಒಂದು ಮೂಟೆ ನಿಂಬೆಹಣ್ಣು, ಒಂದು ಮೂಟೆ ಅಲ್ಲ ಸರ್, 10 ಮೂಟೆ ನಿಂಬೆಹಣ್ಣು ತಂದು ಕೊಡ್ತೀವಿ. ಅವನು ಹೊಡೆದು ಬಿಡ್ಲಿ, ಅಷ್ಟು ಆಕ್ರೋಶ ಬರುತ್ತೆ ಮಾತಾಡೋರಿಗೆ. ಹಿಂದೆಗಡೆ ಮಾತಾಡೋ ಅವಿವೇಕಿಗಳಿಗೆ ಅಷ್ಟು ಬರುತ್ತೆ. 1 ಟನ್ ಕುಂಬಳಕಾಯಿ ತರಿಸ್ಕೊಡ್ತೀವಿ, ಹೊಡೆದು ಬಿಡ್ಲಿ ಅವನು. ಬೇರೆ ಇನ್ನು ಬೇಕಿಲ್ದೇ ಇರೋದನ್ನ ತುಂಬ ಮಾತಾಡ್ತಾ ಇದ್ದಾರೆ ಅವಿವೇಕಿಗಳು. ಅವ್ರನ್ನ ಯಾವ ಥರ ನಿಂದಿಸ್ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂದ್ಗಡೆ ಮಾತಾಡೋರನ್ನ ಬಂದುಬಿಟ್ಟು ನಾವು ಸಾಕ್ತಾ ಇರೋ ರೀತಿನ ಮತ್ತೊಂದ ಮಗದೊಂದ ನೋಡ್ಬಿಟ್ಟು ಆಮೇಲೆ ಮಾತಾಡಬೇಕು. ಅವರು ಯಾರು ಮಾಡ್ತಾ ಇರ್ತಾರೆ ಆ ಥರದನ್ನ, ಅವರಿಗೆ ಆ ಥರ ಮಾತುಗಳು ಬರುತ್ತೆ. ದಯವಿಟ್ಟು ಆ ಥರ ಯಾರಿಗೂ ಮಾತಾಡೋಕೆ ಹೋಗಬೇಡಿ. ಯಾಕೆಂದರೆ ಮುಂದೆ ಸಾಕಂತವ್ರಿಗೆ, ಮುಂದೆ ಈ ರೇಸಿಗೆ ಬರಬೇಕು ಅಂತ ಅಂದ್ಕೊಂಡಿರೋ ಹುಡುಗರುಗಳಿಗೆ ಮತ್ತು ಯುವಕರುಗಳಿಗೆ ಏನಾದರೂ ಕಿವಿಗೆ ಬಿದ್ದರೆ ತುಂಬ ಹರ್ಟ್ ಆಗುತ್ತೆ. ದಯವಿಟ್ಟು ಆ ಮಾತುಗಳನ್ನ ಆಡೋಕ್ಕೆ ಹೋಗಬೇಡಿ. ನಿಮಗೂ ಕೆಪಾಸಿಟಿ ಇದ್ದರೆ ತಂದು ಸಾಕಿ ಹೊಡೀರಿ. ಯಾಕೆ ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಯಾರು ಹೊಡಿತಾ ಇರ್ತಾರೆ ಅವ್ರಿಗೆ ಮಾತ್ರ ನಿಂಬೆಹಣ್ಣ, ನಿಮಗಿಲ್ವಾ? ಮೂಟೆಗಟ್ಟಲೆ ತಂದು ಇಟ್ಕೊಂಡು ಹೊಡೀರಿ. ಯಾರು ಬೇಡ ಅಂದಿರೋದು? ಸುಮ್ಮನೆ ಬೇಕಿಲ್ದೇ ಇರೋದನ್ನ ಅದು ಮಾಡಿ ಹೊಡಿತಾರೆ, ಇದು ಮಾಡಿ, ಅದೆಲ್ಲ ಸಾಧ್ಯನೇ ಇಲ್ಲ. ನಿಂಬೆಹಣ್ಣು ಮಾಡಿ ಮತ್ತೊಂದು ಅದೆಲ್ಲ ಮೂಢನಂಬಿಕೆ. ದಯವಿಟ್ಟು ಹೊಡಿಬೇಕು ಅಂದರೆ ಎತ್ತಿನ ಕೈಲಿ ಕೆಪಾಸಿಟಿ ಇರಬೇಕು, ಆವಾಗಲೇ ಹೊಡಿಯೋಕ್ಕೆ ಸಾಧ್ಯ. ಇದನ್ನು 10 ಸಲ ಹೇಳಿದ್ದೀವಿ, ಆದರೂ ಅರ್ಧ ರಾಗದಲ್ಲೇ ಮಾತಾಡ್ತಾ ಇದ್ರೆ ಅಂದರೆ ನಿಮ್ಮಂಥ ಅವಿವೇಕಿಗಳು ಮತ್ತೊಬ್ಬರು ಈ ಭೂಮಿ ಮೇಲೆ ಇಲ್ಲ ಅಂತ ಅನ್ಕೋಬೇಕು ನಾವು. ಸ್ನೇಹಿತರೆ, ನೋಡಿ, ಮೂಢನಂಬಿಕೆಗೆ ಯಾವತ್ತೂ ಬೆಲೆ ಕೊಡಬೇಡಿ. ಎತ್ತನ್ನು ನಂಬಿ ನಿಮ್ಮ ಎತ್ತನ್ನು ಚೆನ್ನಾಗಿ ಸಾಕ್ತಷ್ಟು ನೀವು ಯಾವ ಮೂಢನಂಬಿಕೆ ಕೈ ಬಿಟ್ಟು ಎತ್ತುಗಳ ಮೇಲೆ ನಂಬಿದ್ದೇ ಆದರೆ ನಿಮಗೆ ಬಹುಮಾನ ತಂದು ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ಆ ಟೈಮ್ನ ಎತ್ತುಗಳಿಗೆ ಕೊಡಿ. ಯಾರಿಗೋ ತಗೊಂಡೋಗಿ 500,000 ತಿನ್ಸಕ್ಕೆ ಹೋಗ್ಬೇಡಿ. ಅದೇ 500,000ದಲ್ಲಿ ಎತ್ತಿಗೆ ತಂದು ಹಾಕಿ, ಎತ್ತು ತಿಂದ್ಬಿಟ್ಟು ಸ್ಟ್ರಾಂಗ್ ಆಗಿ ಆಮೇಲೆ ಬಂದು ಹೊಡೆಯುತ್ತೆ. ಸುಮ್ಮನೆ ಯಾರಿಗೋ ತಗೊಂಡೋಗಿ ತಿನ್ನಿಸಿ ಮಾಡಿ ಮೂಢನಂಬಿಕೆಗೆ ಮರೆ ಹೋಗಬೇಡಿ, ಹಾಳಾಗಬೇಡಿ ದಯವಿಟ್ಟು. ಎತ್ತಿನ ಬಗ್ಗೆ ಮಾತಾಡಬೇಕು ಅಂದರೆ ಅದ್ರ ಪಾಲನೆ ಪೋಷಣೆ ಹೆಂಗಿರ್ತದೆ ಅಂತ ಅವ್ರಿಗೆ ಗೊತ್ತು, ಅವ್ರ ಶ್ರಮ ಹೆಂಗೈತೆ ಅಂತ. ಕೇವಲವಾಗಿ ಮಾತಾಡಬಾರ್ದು.
ಅವ್ರು ಯಾವ ಥರ ಇರ್ತಾರೆ, ಯಾವ ಥರ ಸಾಕ್ತಾರೆ ಅಂದರೆ ಅವರು ಅದೇ ಥರ ಮಾಡಬೇಕು. ಅವರು ಕೇವಲವಾಗಿ ಆ ಎತ್ತು ನಮಗೆ ನಮ್ಮ ಟೀಮಿಂದ ನಮಗೆ ಯಾರೇ ಅಲ್ಲಿ ಹುಡುಗರಿಂದ ಯಾರೂ ಆ ಥರ ಮಾತಾಡಿಲ್ಲ ಇನ್ನೊಂದು ಎತ್ತಿನ ಬಗ್ಗೆ. ಇನ್ನೊಬ್ರು ಕಮೆಂಟ್ಸ್ ಏನು ಅಂದರೆ ಬೇರೆ ಎತ್ತಿನ ಓ ಆ ಎತ್ತು ಹೀಗೆ, ಈ ಎತ್ತು ಹೀಗೆ ಅಂತ ನಾವು ಯಾರೂ ಮಾತಾಡಲ್ಲ. ಗೆಲುವು ಸಿಗದೇ ಇದ್ದ ಕಾರಣಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಪೋಷಣೆ ಮಾಡೋದನ್ನು ಕಲೀರಿ. ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತೀರಾ. ಅದೇ ಟ್ರ್ಯಾಕಲ್ಲಿ ಹೋಗಿ, ಈಗ ಏನು ರೇಸ್ ಟ್ರ್ಯಾಕಲ್ಲಿ ಹೋಯ್ತು ಅದೇ ಟ್ರ್ಯಾಕಲ್ಲಿ ಹೋಗಿ 108 ಆ ಕಡೆ ಈ ಕಡೆ ಎರಡು ದೋಣಿ ಮೇಲೆ ಕಾಲಿಡಬಾರ್ದು ಅಂತಾರಲ್ಲ, ಹಂಗೆ ಇಟ್ಕೊಂಡು ಹೋಗಬೇಡಿ. ರೇಸು ಅಂತ ಬಂದಮೇಲೆ ರೇಸಲ್ಲೇ ಮಾಡಿ ಅದಂತೂ 100% ಗೆಲುವು ಸಿಗುತ್ತೆ. ನಾವು ಈ ಗೆಲುವು ಸಿಗಬೇಕು ಅಂದರೆ ಈಸಿಯಾಗಿ ಬಂದ್ಬಿಟ್ಟು ತಂದುಬಿಟ್ಟು ಇಮಿಡಿಯೇಟ್ಲಿ ಹೊಡೆದಿಲ್ಲ. ನಾವು 8-10 ಎತ್ತಂದು ಇದರಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಆಮೇಲೆ ನಮಗೆ ಬೇಕಾದಂಥ ಒಳ್ಳೆ ಎತ್ತುಗಳನ್ನ ತಂದು ಹೊಡಿತಾ ಇರೋದು ನಾವು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಬಂದ ತಕ್ಷಣ ಏನು ಈ 3 ವರ್ಷದಿಂದನೂ ಪ್ರೈಸ್ ಹೊಡಿತಲ್ಲ, 3 ವರ್ಷದಿಂದ ಹೊಡೆದಿದ್ರೆ 105 ಪ್ರೈಸ್ ಆಗಬೇಕಾಗಿತ್ತು ನಮಗೆ. ನಾವು ಹೊಡೆದಿರೋದು 50-60 ಪ್ರೈಸ್ ಹೊಡೆದಿದ್ದೀವಿ ಅಷ್ಟೇ. ಹೊಡೆದಿದ್ದೀವಿ ಅಂದರೆ ಎತ್ತನ್ನು ಅದೇ ಥರ ಸಾಕಿದ್ದೀವಿ, ಹೊಡಿತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಥರ ಕಮೆಂಟ್ ಮಾಡಿಬಿಡಿ. ಅವತ್ತೂ ನಮಗೆ ಇತ್ತು, ಹಂಗೆ ಮಾಡೋಂಗಿದ್ರೆ ಅವತ್ತೂ ಇತ್ತು ಸರ್. ದಯವಿಟ್ಟು ಬೇರೆ ಎತ್ತುಗಳ ಬಗ್ಗೆ ದಯವಿಟ್ಟು ಯಾರೂ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ, ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅವರು ಸಾಕೋದು ಬಸವಣ್ಣನೇ ಅಣ್ಣ. ಎತ್ತುಗಳನ್ನ ಟಾರ್ಗೆಟ್ ಮಾಡೋಕೆ ಹೋಗ್ಬಾರ್ದು. ಅವು ಹೊಡಿತಾವೆ ಅಂದರೆ ಅವ್ರ ಶ್ರಮ, ಅವ್ರು ಆಗ್ತಾರೋ ಶ್ರಮಕ್ಕೆ ಹೊಡಿತಾವೆ. ಬಸವಣ್ಣನ ಇದು ಅವ್ರು ಹೇಳ್ತಾರೆ ಇವು ಹಂಗೆ ಹೊಡಿತಾವೆ ಹಿಂಗೆ ಹೊಡಿತಾವೆ ಅಂದರೆ ಅವು ಶ್ರಮ ಹಾಕಿ ಹೊಡಿತಾವೆ. ಬಸವಣ್ಣನ ಸೇವೆ ಮಾಡಿದ್ರೆ ಏನಿಲ್ಲ, ಅವರು ಸೇವೆ ಮಾಡಲಿ. ಸ್ನೇಹಿತರೆ ನೋಡಿ, ಇವರು ಉತ್ತಮವಾದ ಮಾಹಿತಿ ಕೊಟ್ಟರು. ಈಗ ನಮ್ಮ ಶತ್ರುವಿನ ಅವ್ರ ಕೈಲಾಗದೇ ಇದ್ದರೆ ಕೊನೆಯದಾಗಿ ಅವರು ಪ್ರಯೋಗ ಮಾಡೋ ಅಸ್ತ್ರ ಅಂದರೆ ಅಪಪ್ರಚಾರ. ಅಪಪ್ರಚಾರ ಬೇಡ ಯಾವತ್ತು. ಎತ್ತುಗಳ ಮೇಲೆ ಬಸವಣ್ಣ ನೀವು ನಮ್ಮ ಮೇಲೆ ಮಾಡಿದ ಅಪಪ್ರಚಾರ ನಮಗಾಗಿರಲ್ಲ, ಎತ್ತುಗಳ ಮೇಲೆ ಆಗಿರುತ್ತೆ. ನಿಮ್ಮ ಎತ್ತುಗಳನ್ನ ನೀವು ಚೆನ್ನಾಗಿ ಸಾಕಿ, ನಮ್ಮ ಎತ್ತುಗಳನ್ನ ನಾವು ಚೆನ್ನಾಗಿ ಸಾಕ್ತೀವಿ ಅಂತ ಉತ್ತಮವಾದ ಮಾಹಿತಿ ತಿಳಿಸ್ಕೊಟ್ರು. ಸ್ನೇಹಿತರೆ ನೋಡಿ, ಈ ಜಲ್ವಾ ಎತ್ತಿನ ಒಂದು ಸಂಭಾಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.